ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ಈ ವಿಡಿಯೋದಲ್ಲಿ ಮಾಡ್ರನ್ ಹಿಸ್ಟ್ರಿನ MCQs ಮೂಲಕ ರಿವೈಸ್ ಮಾಡ್ತಾ ಇದ್ದೀವಿ. ಈ ವಿಡಿಯೋಲಿರೋ ಕಂಟೆಂಟನ್ನು ನಾನು ಸ್ಟ್ಯಾಂಡರ್ಡ್ ಬುಕ್ ಸ್ಪೆಕ್ಟ್ರಮಿಂದ ತೆಗೆದುಕೊಂಡಿರೋದು. ನೀವು ಇದಕ್ಕೂ ಮುಂಚೆ ಯಾವುದೇ ರಿಸೋರ್ಸನ್ನು ಫಾಲೋ ಮಾಡ್ತಾ ಇದ್ರೂ ಕೂಡ ನಿಮ್ಮ ರಿವಿಷನ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಮಾಡುತ್ತೆ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಇನ್ ಇಂಡಿಯಾ. ಫಸ್ಟ್ ಟಾಪಿಕ್, ಯುರೋಪಿಯನ್ಸ್ ಅಂದರೆ ಯಾರು? ಫ್ರೆಂಚ್, ಪೋರ್ಚುಗೀಸ್, ಡಚ್, ಇಂಗ್ಲೀಷ್, ಡೇನಿಷ್ ಇವರೆಲ್ಲ ಏನಕ್ಕೆ ಇಂಡಿಯಾಗೆ ಬಂದಿದ್ದು? ಫಸ್ಟ್ ರೀಸನ್, ಕಾನ್ಸ್ಟ್ಯಾಂಟಿನೋಪಲ್ ಫೆಲ್ ಆಗಿದ್ದು, ಅಂದರೆ ಅಟೋಮನ್ ಟರ್ಕರ ಕಂಟ್ರೋಲಿಗೆ ಬಂದಿದ್ದು. ಇನ್ನೊಂದು, ನಾವೇ ಯಾಕೆ ಓನ್ ಮೊನೋಪಲಿನ ಕ್ರಿಯೇಟ್ ಮಾಡಬಾರ್ದು, ಯಾರ ಇಂಟರ್ಫಿಯರೆನ್ಸು ಇಲ್ದಲೆ. ಅದಾದಮೇಲೆ ಡೈರೆಕ್ಟ್ ಆ್ಯಕ್ಸೆಸ್ ಸಿಗುತ್ತೆ ಇಂಡಿಯನ್ ಸ್ಪೈಸಸ್ಗೆ, ಗೂಡ್ಸ್ಗೆ, ಇದಕ್ಕೆಲ್ಲ. ಅದೇ ಮೊನೋಪಲಿ ಅಂದರೆ ಅಲ್ವಾ. ಅದಾದಮೇಲೆ ಈ ಟ್ರೇಡಿಂದ ಹೆಚ್ಚು ಹಣ ಕೂಡ ಗಳಿಸ್ತಾರೆ. ಆಮೇಲೆ ಹೊರಗಡೆ ಪ್ರಪಂಚ ಏನಿದೆ ಅಂತ ತಿಳ್ಕೊಳ್ಳುವಂಥ ಕಾತುರ, ಇದೆಲ್ಲನೂ ಕೂಡ ಯುರೋಪಿಯನ್ಸ್ ಇಂಡಿಯಾಗೆ ಬರೋ ಥರ ಮಾಡುತ್ತೆ. ಫಸ್ಟ್ ಕ್ವಶನ್, ಹೂ ಡಿಸ್ಕವರ್ಡ್ ಸೀ ರೂಟ್ ಟು ಇಂಡಿಯಾ ವಿಯಾ ಕೇಪ್ ಆಫ್ ಗುಡ್ ಹೋಪ್? ಕೊಲಂಬಸ್ಸ, ವಾಸ್ಕೋಡಗಾಮನ, ಬರ್ತಲೋಮಿಯೋ ಡಯಾಸ, ಕ್ಯಾಬ್ರೆಲ್ಲ ಅಂತ. ಓಕೆ, ಕೊಲಂಬಸ್ ಕಂಡುಹಿಡಿದಿದ್ದು ಅಮೇರಿಕಾನ. ಓಕೆ, ಕ್ಯಾಬ್ರೆಲ್ ಬ್ರೆಜಿಲ್. ಓಕೆ, ಇನ್ನು ಬರ್ತಲೋಮಿಯೋ ಡಯಾಸ್ ಬಂದು 1487ನಲ್ಲಿ ಕೇಪ್ ಆಫ್ ಗುಡ್ ಹೋಪ್ಗೆ ಬರ್ತಾರೆ, ಬಟ್ ಇಂಡಿಯಾಗೆ ರೀಚ್ ಆಗಲ್ಲ. ಇನ್ನು ವಾಸ್ಕೋಡಗಾಮ ವಿಯಾ ಕೇಪ್ ಆಫ್ ಗುಡ್ ಹೋಪಿಂದಾನೆ 1498ಅಲ್ಲಿ ಇಂಡಿಯಾಗೆ ರೀಚ್ ಆಗ್ತಾರೆ. ಓಕೆ, ಇಲ್ಲಿ ಕೇಳಿರೋದೇನೆ ಯಾವ ರೂಟಿಂದ ಬರಬೇಕು, ವಿಯಾ ಕೇಪ್ ಆಫ್ ಗುಡ್ ಹೋಪಿಂದ. ಸೊ ವಾಸ್ಕೋಡಗಾಮ. ದ ಫಸ್ಟ್ ಪೋರ್ಚುಗೀಸ್ ಗವರ್ನರ್ ಇನ್ ಇಂಡಿಯಾ. ಆಲ್ಬರ್ಕರ್ಕಿ, ಆಲ್ಮಿಡಾ, ನೀನೋಡಿ ಕುನ್ಹಾ, ಕ್ಯಾಬ್ರೆಲ್. ಕ್ಯಾಬ್ರೆಲ್ ಇಲ್ಲಿ ಎಲಿಮಿನೇಟ್ ಮಾಡ್ತಿದ್ದೀನಿ, ಬ್ರೆಜಿಲ್ ಇನ್ವೆಂಟ್ ಮಾಡಿದವರು. ಆಲ್ಮಿಡಾ ಬಂದು ಫಸ್ಟ್ ಗವರ್ನರ್, ಸೆಕೆಂಡ್, ಥರ್ಡ್ ಬಂದು ನೀನೋಡಿ ಕುನ್ಹಾ, ಸೆಕೆಂಡ್ ಆಲ್ಬರ್ಕರ್ಕಿ. ಓಕೆ, ಥರ್ಡ್ ಕ್ವಶನ್, ಬ್ಲೂ ವಾಟರ್ ಪಾಲಿಸಿ ಇಸ್ ಅಸೋಸಿಯೇಟೆಡ್ ವಿತ್. ಓಕೆ, ಇದಕ್ಕೆ ಆನ್ಸರು ಆಲ್ಮಿಡಾ. ಇವರ ಟೈಮ್ ಲೈನ್ ಬಂದು 1505 to 09. ಇವರೇನಂದರೆ ಮುಸ್ಲಿಂ ಟ್ರೇಡ್ಸನ್ನು ಸೀಸ್ ಮಾಡ್ತಾರೆ ಆ್ಯಡಮ್, ಮಲೆಕ್ಕಾ ಈ ರೀಜನ್ಸಲ್ಲಿ. ಅದಾದಮೇಲೆ ಬ್ಲೂ ವಾಟರ್ ಪಾಲಿಸಿನ ತಂದಿದ್ದು ಇವರೇನೆ. ಬ್ಲೂ ವಾಟರ್ ಪಾಲಿಸಿ ಅಂತೇಳಿದ್ರೆ ಇಂಡಿಯನ್ ಓಷನ್ ಡಾಮಿನೆನ್ಸ್. ಬ್ಲೂ ವಾಟರ್ ಪಾಲಿಸಿ ಬಂದು ನಾವು ಕಾರ್ಟೆಸ್ ಸಿಸ್ಟಮ್ ಅಂತಲೂ ಕರಿತೀವಿ. ಇದೊಂದು ಲೈಸೆನ್ಸ್ ಆರ್ ಪಾಸ್ ಟೈಪ್ ಒಂದು ಥಿಂಗ್ ಇದು. ಈ ಒಂದು ಪಾಸನ್ನು ಪೋರ್ಚುಗೀಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ಪಾಸನ್ನು ತೆಗೆದುಕೊಂಡಿರುವ ಶಿಪ್ಸ್ ಮಾತ್ರನೇ ಈ ವೆಸ್ಟ್ ಸೈಡ್ ಕೋಸ್ಟಲ್ ಏರಿಯಾ ಇವರೇನು ಡಾಮಿನೇಟಿಂಗ್ ಆಗಿರ್ತಾರೆ ಅಲ್ಲಿಗೆ ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತೇಳಿದ್ರೆ ಆ ಶಿಪ್ಗಳು ಸೀಸ್ ಆಗ್ತವೆ. ಇದು ಬ್ಲೂ ವಾಟರ್ ಪಾಲಿಸಿ. ಇಂಡಿಯನ್ ಓಷನ್ನ ಡಾಮಿನೇಟಿಂಗ್ ಆಗಿ ಇವರು ನ್ಯಾವಲ್ ಸುಪೀರಿಯಾರಿಟಿ ಅಷ್ಟು ಬೆಳೆದಿರತ್ತೆ. ಓಕೆ, ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ ಯಾರು? ಆಲ್ಮಿಡನ, ಆಲ್ಬರ್ಕರ್ಕಿನ ಈ ಥರ ಕರಿಬೇಕಂದ್ರೆ ಅವ್ರು ಏನೆಲ್ಲ ಕೆಲಸಗಳನ್ನು ಮಾಡಿರಬೇಕು ಅಲ್ವಾ? ಆಲ್ಬರ್ಕರ್ಕಿನ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಅಂತ ಕರೆಯೋದಕ್ಕೆ ಕಾರಣ, ಇವರು ಗೋವಾನ ಅಕ್ವೈರ್ ಮಾಡ್ಕೊತಾರೆ ಫ್ರಮ್ ಬಿಜಾಪುರ್ ಸುಲ್ತಾನ್ಸ್. ಅದಾದಮೇಲೆ ಸ್ಟ್ರಾಂಗ್ ಓಲ್ಡ್ ಇನ್ ಈಸ್ಟ್ ಆಫ್ರಿಕನ್ ರೀಜನ್ಸ್. ರೆಡ್ ಸಿ, ಮಲ್ಬಾರ್,
ಮಲಕ್ಕ. ಈ ಎಲ್ಲ ರೀಜನ್ಸಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ. ಗೋವಾ ಅಕ್ವೈರ್ ಮಾಡ್ಕೊಂಡಿದ್ದು 1 ಪಾಯಿಂಟ್. ಸೆಕೆಂಡ್ ಒನ್ ಸ್ಟ್ರಾಂಗ್ ಹೋಲ್ಡ್ ಇನ್ ದಿಸ್ ರೀಜನ್ಸ್. ಥರ್ಡ್, ಸತಿ ಸಿಸ್ಟಮನ್ನು ಅಬಾಲಿಷ್ ಮಾಡ್ತಾರೆ. ನಾನು ಒಂದು PYQ ನೋಡಿದೆ, ಏನಂದರೆ ಆಲ್ಬರ್ಕರ್ಕಿ ಸತಿ ಸಿಸ್ಟಮನ್ನು ಇಂಡಿಯಾದಲ್ಲಿ ರಿಮೂವ್ ಮಾಡಿದ್ದಂತ. ಬಟ್ ಆ್ಯಕ್ಚುಯಲ್ ಆನ್ಸರ್ ಏನಂದರೆ ಆಲ್ ಓವರ್ ಇಂಡಿಯಾ ಅಲ್ಲ, ಜಸ್ಟ್ ಯಾವ ರೀಜನ್ಸಲ್ಲಿ ಅವ್ರ ಇನ್ಫ್ಲೂಯೆನ್ಸ್ ಇತ್ತು ಆ ರೀಜನ್ಸಲ್ಲಿ ಮಾತ್ರ. ಸೊ ಸೆಕೆಂಡ್ ಆಪ್ಷನ್ ಅದೇನೆ, ಅದು ರೈಟಾ ರಾಂಗ ಅಂತ. ಆಪ್ಷನಲ್ಲಿ ಅದು ರಾಂಗ್ ಅಂತಲೇ. ರೀಸನ್ ಏನಂದರೆ ಇದು ಅವ್ರ ಯಾವ ಏರಿಯಾದಲ್ಲಿ ಇನ್ಫ್ಲೂಯೆನ್ಸ್ ಇತ್ತು ಅಲ್ಲಿ ಮಾತ್ರ ರಿಮೂವ್ ಮಾಡಿರೋದು ಅಂತ. ಸೊ ನಾನು ಮಾಡ್ರನ್ ಹಿಸ್ಟ್ರಿ ರಿಲೇಟೆಡ್ MCQs ಇದೆಲ್ಲ ಆದಮೇಲೆ ಆ ಕ್ವಶನ್ಸನ್ನು ತೊಗೊತೀನಿ. ಡಿಫ್ರೆಂಟ್ PYQs ಕ್ವಶನ್ಸ್ ಯಾವ್ಯಾವ ಎಕ್ಸಾಮಲ್ಲೆಲ್ಲ ಬಂದಿದೆ ಆ ಕ್ವಶನ್ಸನ್ನು, ಆವಾಗ ಆ ಕ್ವಶನನ್ನು ಇನ್ಕ್ಲೂಡ್ ಮಾಡಿರ್ತೀನಿ. Which crop was introduced by Portuguese in India? Tobacco, cashews, pineapple. ಓಕೆ, ಮೂರು ಕೂಡ. ಟೊಬ್ಯಾಕೋ, ಅದಾದಮೇಲೆ ರಬ್ಬರ್, ಇವೆಲ್ಲ ಕಮರ್ಷಿಯಲ್ ಕ್ರಾಪ್ಸ್. ಓಕೆ, ಇದು ಅಡಿಕ್ಟಿವ್ ಆದರೂ ಕೂಡ ಕಮರ್ಷಿಯಲ್ ಪರ್ಪಸ್ಗೆ ಇವೆರಡನ್ನು ಬೆಳೀತಾ ಇದ್ದಿದ್ದು. ಇನ್ನು ಅದರ್ ಕ್ರಾಪ್ಸ್ ಬಂದು ಫಸ್ಟ್ ಲೆಟರ್ಸ್ ಮಾತ್ರ ಬರ್ಕೊಂಡು ಹೋಗ್ತೀನಿ. ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ. ಟೊಬ್ಯಾಕೋ ಆಲ್ರೆಡಿ ಆಯಿತು. ಕಾರ್ನ್, ಲೇಡೀಸ್ ಫಿಂಗರ್, ಚಿಲ್ಲಿ. ಇದು ಇಂಪಾರ್ಟೆಂಟು, ಇದು ಒಂದು PYQ ಎಕ್ಸಾಮ್ PYQ ಇದು. ಚಿಲ್ಲಿ ಆ್ಯಂಡ್ ಟೊಮೊಟೊ ಕೂಡ. ಟೊಮ್ಯಾಟೊ ಅಲ್ಲ, ಗ್ರೌಂಡ್ ನಟ್ಸ್, ರಬ್ಬರ್, ಪೆಪ್ಪರ್. P ಅಂತ ಬರೀತಾ ಇದ್ದೀನಿ ಯಾಕಂದರೆ ಇಲ್ಲ ಆಲ್ರೆಡಿ P ಆಗಿದೆ. ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್, ದೆನ್ ಪಪ್ಪಾಯ, ಕ್ಯಾಶ್ಯೂಸ್ ಆಯ್ತಲ್ಲ, ಪೈನಾಪಲ್, ಲೀಚಿ ಫ್ರೂಟ್ಸ್, ಸಪೋಟ, ಓಕೆ. ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಟೊಬ್ಯಾಕೊ, ಕ್ಯಾಶ್ಯೂಸ್, ಲೇಡೀಸ್ ಫಿಂಗರ್, ಚಿಲ್ಲಿ, ಟೊಮ್ಯಾಟೊ, ಗ್ರೌಂಡ್ನಟ್, ರಬ್ಬರ್, ಬ್ಲ್ಯಾಕ್ ಪೆಪ್ಪರ್, ಪಪ್ಪಾಯ, ಪೈನಾಪಲ್, ಲೀಚಿ, ಸಪೋಟೊ. ಇದಿಷ್ಟು ಕ್ರಾಪ್ಸು ಪೋರ್ಚುಗೀಸ್ ಇನ್ವೆಂಟ್ ಮಾಡಿದ್ದು. ಇನ್ನೊಂದು ಪ್ರಿಂಟಿಂಗ್ ಪ್ರೆಸ್, ಇದು ಟೆಕ್ನಾಲಜಿಗೆ ರಿಲೇಟೆಡ್ ಆಗಿರೋದು, ಕ್ರಾಪ್ಸ್ ಅಲ್ಲ, ಪ್ರಿಂಟಿಂಗ್ ಪ್ರೆಸ್. ಓಕೆ. ಒನ್ ಮೇಜರ್ ಕಾಸ್ ಆಫ್ ಪೋರ್ಚುಗೀಸ್ ಡಿಕ್ಲೈನ್ ವಾಸ್ ನೋ ಶಿಪ್ಸಾ. ಬ್ಲೂ ವಾಟರ್ ಪಾಲಿಸಿ ಅಂಥದ್ದನ್ನೇ ತಂದಿದ್ದಾರೆ. ನೋ ಶಿಪ್ಸ್ ಅಂದರೆ ಅದು ಹೇಳೋಕ್ಕಾಗಲ್ಲ. ಸೊ ಇದು ತಪ್ಪು. ಡಿಸ್ಕವರಿ ಆಫ್ ಬ್ರೆಜಿಲ್ ಬಂದು ಕರೆಕ್ಟು. ಏನಕ್ಕಂದರೆ ಅವರು ಆ ಕಡೆ ಡೈವರ್ಟ್ ಆಗೋದಕ್ಕೆ, ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಇಂಡಿಯಾದಲ್ಲಿ ಇವರು ವೀಕ್ ಆಗ್ತಾ ಬರ್ತಾರೆ. ಇದು ಡಿಕ್ಲೈನ್ಗೆ ಒಂದು ಕಾರಣ ಆಗುತ್ತೆ. ಇನ್ನು ಡಿಫೆಟ್ ಬೈ ಮಂಗೋಲ್ಸು ಅಲ್ಲ, ನೋ ಟ್ರೇಡ್ ಗುಡ್ಸ್ ಕೂಡ ಅಲ್ಲ. ಅದರ್ ರೀಸನ್ಸ್ ಬಂದು ಅದರ್ ಯುರೋಪಿಯನ್ಸ್ ಸ್ಟ್ರಾಂಗ್ ಆಗಿರ್ತಾರೆ, ಅವ್ರ ಜೊತೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇಂಗ್ಲೀಷು, ಡಚ್ಚು ಇವರೆಲ್ಲ ಬರ್ತಾರೆ, ಆದ್ದರಿಂದ ಇವ್ರಿಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಇನ್ನೊಂದು ರೀಸನ್ ಬಂದು ರಿಲಿಜಿಯಸ್ ಇಂಟಾಲರೆಂಟ್ ಆಗಿರ್ತಾರೆ. ಈ ಗೋವನ್ನ ಅಕ್ವೈರ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇವರು ಹಿಂದೂಗಳಿಗೆ ಟಾಲರೆಂಟಾಗೇ ಇರ್ತಾರೆ. ಬಟ್ ಯಾವಾಗ ಅಕ್ವೈರ್ ಮಾಡಿಕೊಂಡ್ರು ಅದಾದಮೇಲೆ ಇಂಟಾಲರೆಂಟ್ ಆಗ್ತಾರೆ. ಅದಾದಮೇಲೆ ರಿಲಿಜಿಯಸ್ ಕನ್ವರ್ಷನ್ಸು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಕ್ಬರ್ ಆಸ್ಥಾನಕ್ಕೂ ಕೂಡ ಅವರು ಅವರ ರಿಲಿಜಿಯಸ್ ಸ್ಪ್ರೆಡ್ ಮಾಡೋದಕ್ಕೋಸ್ಕರ
ಜಸ್ಟ್ ಅವರು ಒಬ್ಬ ಏನಂತಾರೆ ಅಂಬಾಸಿಡರ್ನ ಸೆಂಡ್ ಮಾಡಿರ್ತಾರೆ ಅಕ್ಬರ ಆಸ್ಥಾನಕ್ಕೆ ಕೂಡ. ನೆಕ್ಸ್ಟ್ ಬಂದು ಮರಾಠರು ಸಾಲ್ಸೆಟ್ ಆ್ಯಂಡ್ ಬೇಸಿನ್ 2 ಜಾಗಗಳನ್ನು ಅವರು ಕ್ಯಾಪ್ಚರ್ ಮಾಡ್ಕೊತಾರೆ. ಇದು ಕೂಡ ಅವ್ರಿಗೆ ಮೇಜರ್ ಲಾಸ್ ಆಗುತ್ತೆ, ಡಿಕ್ಲೈನ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟು. ಟ್ರೀಟಿ ಆಫ್ ಬೇಸಿನ್ 1534 is associated with which of the following outcomes? ಟ್ರೀಟಿ ಆಫ್ ಬೇಸನ್ ಬಂದ್ಬಿಟ್ಟು ಬಹದ್ದೂರ್ ಶಾ ಮತ್ತು ಥರ್ಡ್ ಪೋರ್ಚುಗೀಸ್ ಗವರ್ನರ್ ನೀನೋ ಡಿ ಕುನ್ಹಾ ಇವ್ರ ಮಧ್ಯ ನಡೆಯೋದು. ಯಾವುದರ ಸಲುವಾಗಿ ಅಂದರೆ ಹುಮಾಯೂನ್ ಅವನ ಸಾಮ್ರಾಜ್ಯವನ್ನು ಎಕ್ಸ್ಪ್ಯಾನ್ಷನ್ ಮಾಡುವಂಥ ಟೈಮಲ್ಲಿ ಬಹದ್ದೂರ್ ಶಾ ಅವರಿಂದ ಉಳಿಸ್ಕೊಳ್ಳೋದಕ್ಕೆ ಇವರ ಸಹಾಯವನ್ನು ಕೇಳಿದಾಗ ಒಪ್ಕೊಂಡು ಅಲ್ಲೊಂದು ಟ್ರೀಟಿ ಆಗುತ್ತೆ. ಏನಾದರೂ ಕೊಡಬೇಕಲ್ಲ ಇವರಿಗೆ ರಿಟರ್ನ್ ಆಗಿ. ಸೊ ಬೇಸಿನ್ ರೀಜನ್ ಆ್ಯಂಡ್ ಸರೌಂಡಿಂಗ್ ರೀಜನ್ ಕಂಟ್ರೋಲನ್ನು ಕೊಡ್ತಾರೆ ಪೋರ್ಚುಗೀಸ್ಗೆ. ಸೊ ಆಪ್ಷನ್ ಬಿ. ಓಕೆ, ಯಾರ್ಯಾರ ಮಧ್ಯ? ಥರ್ಡ್ ಗವರ್ನರ್ ಆಫ್ ಪೋರ್ಚುಗೀಸ್ ಆ್ಯಂಡ್ ಬಹದ್ದೂರ್ ಶಾ. ಓಕೆ, next question. Consider the following statement about Treaty of Whitehall. It was linked to marriage of Charles II and Catherine of Braganza. Bombay was transferred to British as a part of dowry. Okay. ಟ್ರೀಟಿ ಆಫ್ ವೈಟ್ ಹಾಲ್ ಬಂದು ಮ್ಯಾರೇಜ್ ಅಲಯನ್ಸ್ಗೆ ರಿಲೇಟ್ ಆಗಿರೋದೇನೆ ಚಾರ್ಲೆಸ್ ಟು ಆ್ಯಂಡ್ ಕ್ಯಾಥ್ರಿನ್ಗೆ. ಕ್ಯಾಥ್ರಿನ್ ಬಂದು ಪೋರ್ಚುಗೀಸ್ ಅವರು, ಚಾರ್ಲಿಸ್ ಬಂದು ಬ್ರಿಟಿಷ್ ಆರ್ ಇಂಗ್ಲೀಷ್ ಅವರು. ಸೊ ಮ್ಯಾರೇಜ್ ಅಲಯನ್ಸಲ್ಲಿ ಕ್ಯಾಥ್ರಿನ್ ಪೋರ್ಚುಗೀಸ್ ಅವ್ರ ಕಡೆಯವರು, ಪೋರ್ಚುಗೀಸ್ ಅವರು ಬ್ರಿಟಿಷ್ ಅವರಿಗೆ ಯಾವುದು ಬಾಂಬೆಯನ್ನು ಕೊಟ್ಟಿದ್ದು. ಓಕೆ, ಬಾಂಬೆನ ಕೊಟ್ಟಿದ್ದು ಬ್ರಿಟಿಷ್ ಅವರಿಗೆ. ಓಕೆ, ಇದು ಬಂದು ಅಂಡರ್ ದೌರಿನೇ ಕೊಟ್ಟಿದ್ದು. ಇಟ್ ವಾಸ್ ಸೈನ್ಡ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಮೊಘಲ್ ಎಂಪೈರ್. ಮೊಘಲ್ ಅವ್ರು ಬರೋದೇ ಇಲ್ಲ ಇಲ್ಲಿ. ಸೊ 1 and 2 ಆಪ್ಷನ್ ಎ. The Portuguese settlement at Hooghly in Bengal was primarily based on ಬ್ರಿಟಿಷ್ ಗ್ರ್ಯಾಂಟ್ ಬೈ ಎಲಿಜಬೆತ್ I. ಎಲಿಜಬೆತ್ I ಬಂದು ಬ್ರಿಟಿಷ್ ಅವ್ರಿಗೆ ಸಂಬಂಧಪಟ್ಟಿದ್ದು, ಪೋರ್ಚುಗೀಸ್ ಅವ್ರಿಗಲ್ಲ. ಸೊ ಫಸ್ಟ್ ಒನ್ ರಾಂಗ್. ಮೊಘಲ್ ಫರ್ಮಾನ್ ಆಫ್ 1579. ಓಕೆ, ಇದನ್ನು ಕೊಟ್ಟಿದ್ದು ಮೊಘಲ್ ಅಥಾರಿಟಿ, ನಾಟ್ ಅ ಮೊಘಲ್ ಎಂಪೈರ್. ಮೊಘಲ್ ಅಥಾರಿಟಿ ಬೆಂಗಾಲ್ ರೀಜನ್ನಲ್ಲಿರುವಂತಹ ಒಬ್ಬ ಅಥಾರಿಟಿ ಇವ್ರಿಗೆ ಕೊಟ್ಟಿದ್ದು. ಹೂಗ್ಲಿ ರೀಜನ್ನಲ್ಲಿ ಸ್ಟೇ ಆಗಲಿಕ್ಕೆ, ಸೆಟಲ್ಮೆಂಟ್ ಮಾಡಿಕೊಳ್ಳಿಕ್ಕೆ ಇವ್ರಿಗೆ ಪರ್ಮಿಷನನ್ನು ಕೊಡ್ತಾರೆ. ಹೇಳಿ ಫೇಮಸ್ ಫರ್ಮಾನ್ ಆಫ್ 1717 ಬ್ರಿಟಿಷ್ ಅವ್ರಿಗೆ ಕೊಟ್ಟಿದ್ದು ಯಾರು? ಬ್ರಿಟಿಷ್ ಅವರಿಗೆ. ಇದು ಕೊಟ್ಟಿರೋದು ಪೋರ್ಚುಗೀಸ್ಗೆ ಮೊಘಲ್ ಒಬ್ಬ ಅಥಾರಿಟಿ ಕೊಟ್ಟಿರೋದು. ಹಾಗಿದ್ರೆ 1717 ಒಂದು ಫರ್ಮಾನ್ ಬರುತ್ತೆ, ಅದು ಬ್ರಿಟಿಷ್ ಅವ್ರಿಗೆ ಕೊಡೋದು. ಯಾವ ಒಬ್ಬ ಮೊಘಲ್ ಕಿಂಗ್ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಹಾಕಿನ್ಸ್ ವಿಸಿಟ್ ಇನ್ 1608. He came with a letter from King James I. ಓಕೆ, ಎಲಿಜಬೆತ್ I ಆದಮೇಲೆ ಸಕ್ಸೆಸರ್ ಬಂದು ಕಿಂಗ್ ಜೇಮ್ಸ್ I. ಎಲಿಜಬೆತ್ ಇಂಡಿಯಾದಲ್ಲಿ ಟ್ರೇಡ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಅದಾದಮೇಲೆ ಸಕ್ಸೆಸರ್ ಲೆಟರಿಂದ ಹಾಕಿನ್ಸ್ ಇಂಡಿಯಾಗೆ ರೀಚ್ ಆಗ್ತಾರೆ. ಹಿ ವಾಸ್ ಇನಿಷಿಯಲಿ ಸಕ್ಸಸ್ಫುಲ್ ಇನ್ ಸೆಕ್ಯೂರಿಂಗ್ ಮೊಘಲ್ ಪ್ಯಾಟ್ರೋನೇಜ್. ಓಕೆ, ಆಗಿನ ಮೊಘಲ್ ಕಿಂಗ್ ಯಾರಾಗಿದ್ರು ಅಂದರೆ ಜಹಾಂಗೀರ್ ಆಗಿದ್ರು. ಓಕೆ, ಜಹಾಂಗೀರ್ ಆಗಿದ್ರು. ಇವರ ಒಂದು ಆಸ್ಥಾನದಲ್ಲಿ ಒಂದು ಪ್ಯಾಟ್ರೋನೇಜನ್ನು ಪಡೆದುಕೊಳ್ಳುವಲ್ಲಿ ಮನ್ಸಬ್ದಾರಾಗಿ ಪಡೆದುಕೊಳ್ಳೋದ್ರಲ್ಲಿ ಇವ್ರು ಸಕ್ಸಸ್ಫುಲ್ ಆಗ್ತಾರೆ. ಬಟ್ ನಾಟ್ ಪರ್ಮನೆಂಟ್ ಆಗಲ್ಲ. ಓಕೆ, ಆಪ್ಷನ್ 1 and 2 ಬಿ. Cornelius D. Outman is associated with establishment of first English factory in India,
ಫಸ್ಟ್ ಡಚ್ ಓಯೇಜ್ ಟು ಇಂಡಿಯಾ ಇನ್ 1596. ಓಕೆ, ಕರ್ನೋಲಿಸ್ ಔಟ್ಮನ್ ಬಂದು ಡಚ್ ಅವರಿಗೆ ರಿಲೇಟ್ ಆಗಿರೋದು. ಇವ್ರು ಫಸ್ಟ್ ಇಂಡಿಯಾಗೆ ಬಂದಿದ್ದು 1596ಅಲ್ಲಿ. ದ ಫಸ್ಟ್ ಡಚ್ ಫ್ಯಾಕ್ಟ್ರಿ ಇನ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಅಟ್. ಓಕೆ, ಸೂರತ್ ಬಂದು ಇಂಗ್ಲೀಷ್ ಅವರ ಫಸ್ಟ್ ಫ್ಯಾಕ್ಟ್ರಿ. ಇಂಗ್ಲೀಷ್ ಆರ್ ಬ್ರಿಟಿಷ್ ಅವರ ಫಸ್ಟ್ ಫ್ಯಾಕ್ಟ್ರಿ ಇನ್ 1613ಅಲ್ಲಿ. ಪುಲಿಕಟ್ ಬಂದು ಡಚ್ ಅವರ ಹೆಡ್ ಕ್ವಾರ್ಟರ್. ಕ್ಯಾಲಿಕಟ್ ಬಂದು ಪೋರ್ಚುಗೀಸ್ ಅವರ ಫ್ಯಾಕ್ಟ್ರಿ ಇರೋದು. ಓಕೆ, ಮುಸಲಿಪಟ್ಟಣಂ ಬಂದು ಫಸ್ಟ್ ಸೆಟಲ್ಮೆಂಟ್ ಆಫ್ ಆರ್ ಫಸ್ಟ್ ಫ್ಯಾಕ್ಟ್ರಿ. ಮುಸಲಿಪಟ್ಟಣಂ ಫಸ್ಟ್ ಫ್ಯಾಕ್ಟ್ರಿ ಡಚ್ ಅವ್ರದ್ದು. ಡಚ್ ಹೆಡ್ ಕ್ವಾರ್ಟರ್ಸ್ ಇನ್ ಇಂಡಿಯಾ ವಾಸ್ ಇನಿಷಿಯಲಿ ಎಸ್ಟಾಬ್ಲಿಷ್ಡ್ ಅಟ್ ಪುಲಿಕಟ್. ಓಕೆ, Dutch headquarters were later shifted from Pulicat to Nagapattanam. ಓಕೆ, ಡಚ್ ಅವರು ಸೂರತ್ನ ಅಕ್ವೈರ್ ಮಾಡ್ಕೊತಾರೆ. ಅವರು ಫ್ಯಾಕ್ಟ್ರಿನ ಓಪನ್ ಮಾಡ್ತಾರೆ ಇನ್ 1663ಅಲ್ಲಿ. ಓಕೆ, ಸೂರತ್ ಫಸ್ಟ್ ಫ್ಯಾಕ್ಟ್ರಿ ಇಂಗ್ಲೀಷ್ ಅವರು ಅಲ್ಲೇ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಇನ್ 1613ಅಲ್ಲಿ. ಹಾಗೆ ಡಚ್ ಅವರು ಕೂಡ 1663ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಓಕೆ, ಇನ್ನು ಕೊಚ್ಚಿನಲ್ಲಿ ಫಸ್ಟ್ ಫ್ಯಾಕ್ಟ್ರಿ ಆಫ್ ಪೋರ್ಚುಗೀಸ್. ಓಕೆ, ಇದಕ್ಕೆ ಆನ್ಸರ್ ನಾಗಪಟ್ಟಣಂ. ಬೈ ದ ಕಾಂಪ್ರಮೈಸ್ ಆಫ್ 1667 ಡಚ್ ಗಾಟ್ ಇಂಡಿಯಾ, ಇಂಗ್ಲಿಷ್ ಗಾಟ್ ಇಂಡೋನೇಷ್ಯಾ, ಆರ್ ಡಚ್ ಗಾಟ್ ಇಂಡೋನೇಷ್ಯಾ, ಇಂಗ್ಲಿಷ್ ಗಾಟ್ ಇಂಡಿಯಾ. ಓಕೆ, ಇಂಡೋನೇಷ್ಯಾದಲ್ಲಿ ಯಾವ ಥರ ಇಂಡಿಯಾದಲ್ಲಿ ಬ್ರಿಟಿಷ್ ಅವರು ಸ್ಟ್ರಾಂಗ್ ಆಗಿರ್ತಾರೋ ಡಚ್ ಅವರು ಕೂಡ ಇಂಡೋನೇಷ್ಯಾದಲ್ಲಿ ಅಷ್ಟು ಸ್ಟ್ರಾಂಗ್ ಇರ್ತಾರೆ. ಯಾಕಂದರೆ ಇದೊಂದು ಅಗ್ರಿಮೆಂಟ್ ಆದಮೇಲೆ ಅದರಲ್ಲೂ ಒಂದು ಇನ್ಸಿಡೆಂಟ್ ಆಗುತ್ತೆ. ಯಾವುದದು ಅಂದರೆ ಆಂಬೋಯ್ನ ಇನ್ಸಿಡೆಂಟು. ಅದರಲ್ಲಿ 10 ಇಂಗ್ಲೀಷ್ ಅವರು 9 ಜಪಾನೀಸ್ ಡೆತ್ ಆಗುತ್ತೆ. ಸಮಥಿಂಗ್ ಕ್ಲಾಶಸ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಡಚ್. ಇದಾದಮೇಲೆ ಒಂದು ಕಾಂಪ್ರಮೈಸ್ ಬರ್ತಾರೆ. ಓಕೆ, ಇಂಗ್ಲೀಷ್ ಅವರು ಇಂಡಿಯಾ ಕಡೆ ನಾವು ಕಾನ್ಸಂಟ್ರೇಟ್ ಮಾಡೋಣ, ಡಚ್ ಅವರು ಇಂಡೋನೇಷ್ಯಾ ಕಡೆ ಕಾನ್ಸಂಟ್ರೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಟು ಅವಾಯ್ಡ್ ಕಾನ್ಫ್ಲಿಕ್ಟ್ಸ್. ಓಕೆ, ಫಸ್ಟ್ ಒನ್ ಇದು ಆಂಬೋಯ್ನ ಇನ್ಸಿಡೆಂಟ್ ಆದಮೇಲೆ. ಅದು ನಡೆಯೋದು ಕೂಡ ಇಂಡೋನೇಷ್ಯಾದಲ್ಲಿ, ಇಂಡಿಯಾದಲ್ಲ. ದ ಫೈನಲ್ ಡಿಕ್ಲೈನ್ ಆಫ್ ಡಚ್ ಪವರ್ ಇನ್ ಬೆಂಗಾಲ್ ಅಕರ್ಡ್ ಆಫ್ಟರ್ ಬ್ಯಾಟಲ್ ಆಫ್ ಬೇದ್ರಾ ಇನ್ ದ ಇಯರ್ 1759. ಓಕೆ, ಹಾಗೆ ಪೋರ್ಚುಗೀಸ್ ಮಧ್ಯ ನಡೆಯೋದು, ಪೋರ್ಚುಗೀಸ್ ಆ್ಯಂಡ್ ಬ್ರಿಟಿಷ್ ಅವ್ರ ಮಧ್ಯ ಬ್ಯಾಟಲ್ ಆಫ್ ಸ್ವ್ಯಾಲಿ. ಇದಾದಮೇಲೆ ಪೋರ್ಚುಗೀಸ್ ಡಿಕ್ಲೈನ್ ಆಗುತ್ತೆ. ಪೋರ್ಚುಗೀಸ್ ಮತ್ತು ಇಂಗ್ಲೀಷ್ ಅವ್ರ ಮಧ್ಯ ನಡೆಯೋದು, ಗೆಲ್ಲೋದು ಇಂಗ್ಲೀಷ್ ಅವರು. ಓಕೆ, ಇಲ್ಲಿ ಬ್ಯಾಟಲ್ ಆಫ್ ಬೇದ್ರಾ ಡಚ್ ಆ್ಯಂಡ್ ಇಂಗ್ಲೀಷ್ ಅವ್ರ ಮಧ್ಯ ನಡೆಯೋದು. ಇದರಿಂದ ಬೆಂಗಾಲಲ್ಲಿ ಇವ್ರ ಪವರ್ ಕಳ್ಕೊತಾರೆ ಡಚ್ ಅವರು. ಅದಾದಮೇಲೆ ಗ್ರ್ಯಾಜುಯಲಿ ಇಂಡಿಯಾದಲ್ಲಿ ಅವರು ಸ್ಟ್ರೆಂತನ್ನು ಕಳ್ಕೊತಾರೆ. ದ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ರಿಸೀವ್ಡ್ ಚಾರ್ಟರ್ ಫ್ರಮ್ ಕ್ವೀನ್ ಎಲಿಜಬೆತ್ I. ಇಂಡಿಯಾದಲ್ಲಿ ಟ್ರೇಡ್ ಮಾಡಲಿಕ್ಕೆ ಅವರು ಚಾರ್ಟರನ್ನು ರಿಸೀವ್ ಮಾಡ್ಕೊಳ್ಳೋದು ಕ್ವೀನ್ ಎಲಿಜಬೆತ್ I ಇಂದ. ಅದಾದಮೇಲೆ ಸಕ್ಸಸರು ಜೇಮ್ಸ್ I. Sir Thomas Roy visited the Jahangir court as ambassador of James I. ಓಕೆ, ಚಾರ್ಲೆಸ್ I ಅಲ್ಲ, ಎಲಿಜಬೆತ್ I ಕೂಡ ಅಲ್ಲ. ಥಾಮಸ್ ರೋ visited Jahangir court as ambassador of James I. Fort St. George was established at Bombay, Calcutta, Madras or Surat. ಬಾಂಬೆ ಬ್ರಿಟಿಷ್ ಅವ್ರ ಅಂಡರ್ಗೆ ಬಂದಿದ್ದು, ಹ್ಯಾಂಡ್ ಓವರ್ ಆಗಿದ್ದು ಫ್ರಮ್ ಮ್ಯಾರೇಜ್ ಅಲಯನ್ಸ್. ಯಾವುದು? ಟ್ರೀಟಿ ಆಫ್ ವೈಟ್ ಹಾಲ್
In 1661, ಕಲ್ಕತ್ತಾ ಫೋರ್ಟ್ ವಿಲಿಯಂ ಜಾಬ್ ಚಾರ್ನಾಕ್ ಇಂದ ಕನ್ಸ್ಟ್ರಕ್ಟ್ ಆಗಿದ್ದು. ಮದ್ರಾಸ್ ಬಂದು 1632 ಅಲ್ಲಿ ದ ಸುಲ್ತಾನ್ ಆಫ್ ಗೋಲ್ಕೊಂಡ ಇಂದ ಗೋಲ್ಡನ್ ಫರ್ಮಾನ್ ಸಿಕ್ತು. 1639 ಇದು ಕನ್ಸ್ಟ್ರಕ್ಟ್ ಆಗಿದ್ದು. ಯಾವುದು? ಫೋರ್ಟ್ ಸೇಂಟ್ ಜಾರ್ಜ್. ಓಕೆ, ಮದ್ರಾಸ್ ರೀಜನಲ್ಲಿ. ಸೂರತ್ ಬಂದು ಗುಜರಾತ್ ರೀಜನಲ್ಲಿ ಬರುತ್ತೆ. Fort William became seat of English presidency in the year. ಯಾವ ಇಯರ್ ಅಂತ ಕೇಳ್ತೇನೆ. ಓಕೆ, ಫಸ್ಟ್ ಆಫ್ ಆಲ್ ಫೋರ್ಟ್ ವಿಲಿಯಂ ಬರೋದು ಬೆಂಗಾಲ್ ಅಲ್ಲಿ. ಓಕೆ, ಬೆಂಗಾಲ್ಗೆ ಯಾವ ತರ ರೀಚ್ ಆದ್ರು ಇಂಗ್ಲಿಷ್ ಅವ್ರು ಅಂತ ಹೇಳಿದ್ರೆ 1651 ಬೆಂಗಾಲ್ ಸುಬೇದಾರ್ ಹತ್ರ ಪರ್ಮಿಷನ್ ತಗೊಂಡು ಹುಗ್ಲಿ ರೀಜನ್ ಅಲ್ಲಿ ಇವರು ಫ್ಯಾಕ್ಟ್ರಿಯನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂತಾರೆ. ಯಾವ ತರ ಪೋರ್ಚುಗೀಸ್ ಅವರು ಮೊಘಲ್ ಅಥಾರಿಟಿ ಹತ್ರ ಪರ್ಮಿಷನ್ ತಗೊಂಡು ಒಂದು ಫ್ಯಾಕ್ಟ್ರಿಯನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಸೇಮ್ ವೇ ಇವರು ಕೂಡ ಸುಬೇದಾರ್ ಹತ್ರ ಪರ್ಮಿಷನ್ ತಗೊಂಡು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದಾದ್ಮೇಲೆ 1658 ಅಷ್ಟರಲ್ಲಿ ಬೆಂಗಾಲ್, ಬಿಹಾರ್, ಅದಾದ್ಮೇಲೆ ಒರಿಸ್ಸಾ, ಕೋರಮಂಡಲ್ ರೀಜನ್ಸ್ ಅಲ್ಲೆಲ್ಲ ಇವರ ಫ್ಯಾಕ್ಟ್ರಿಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಔರಂಗಜೇಬು 67 ಬೆಂಗಾಲ್ ರೀಜನ್ ಅಲ್ಲಿ ಔರಂಗಜೇಬ್ ಟ್ರೇಡ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಅದಾದ್ಮೇಲೆ 1690 ಇವರು ಬೆಂಗಾಲ್ಗೆ ಜಾಬ್ ಚಾರ್ನಾಕ್, ಇವರು ಇಂಪಾರ್ಟೆಂಟ್ ಪರ್ಸನ್. ಜಾಬ್ ಚಾರ್ನಾಕ್ ಇವರು 1690 ಸುಲ್ತಾನಟ್ಟಿಯಲ್ಲಿ ಫ್ಯಾಕ್ಟ್ರಿನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದಾದ್ಮೇಲೆ 1696 ಫೋರ್ಟ್ ವಿಲಿಯಂ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಎಲ್ಲಿ? ಕಲ್ಕತ್ತಾ ಅವರು ಬೆಂಗಾಲ್ ರೀಜನ್. ಇನ್ನು 1700 ಟೈಮ್ ಅಷ್ಟೊತ್ತಿಗೆ ಬೆಂಗಾಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪೊಲಿಟಿಕಲ್ ಆಕ್ಟಿವಿಟೀಸ್ಗೆ ಬ್ರಿಟಿಷ್ ಅವ್ರಿಗೆ ಮೇನ್ ಬಿಲ್ಡಿಂಗ್ ಆಗುತ್ತೆ ಫೋರ್ಟ್ ವಿಲಿಯಂ. ಓಕೆ, ಫರೂಕ್ ಸಿಯಾರ್ ಫರ್ಮಾನ್ of 1770 is called the Magna Carta of the company by British. ಇದು ಬ್ರಿಟಿಷ್ ಅವರಿಗೆ ಮಾಗ್ನಾ ಕಾರ್ಟಾ ಆಗಿ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಕೊಳ್ಳುತ್ತೆ. ಯಾಕಂದ್ರೆ ಅಷ್ಟೊಂದು ಪ್ರಿವಿಲೇಜಸ್ ಅನ್ನ ಹೊಂದಿದೆ. ನೋಡೋಣ ಏನೇನು ಪ್ರಿವಿಲೇಜಸ್ ಕೊಟ್ಟರು ಫರೂಕ್ ಸಿಯಾರ್ ಅಂತ. ಅದಕ್ಕೂ ಮುಂಚೆ ಬೆಂಗಾಲ್ ರೀಜನ್ ಗೊತ್ತಲ್ಲ, ಬಾಂಬೆ ರೀಜನ್ ಗೊತ್ತಲ್ವಾ ನಮಗೆ. 1661 or 2 ಟೈಮಲ್ಲಿ ಟ್ರೀಟಿ ಆಫ್ ವೈಟ್ ಹಾಲ್ ಇಂದ ಬಾಂಬೆ ಸಿಕ್ತು ಮ್ಯಾರೇಜ್ ಅಲಯನ್ಸ್ ಅಲ್ಲಿ. ಓಕೆ, ಯಾರ್ಯಾರಿಗೆ? ಚಾರ್ಲೆಸ್ ಟು ಅಂಡ್ ಕ್ಯಾಥರಿನ್ ಅವ್ರ ಮಧ್ಯೆ. ಓಕೆನಾ? ಮೇನ್ ಬಂದು ಮದ್ರಾಸ್, ಬೆಂಗಾಲ್ ಆರ್ ಕಲ್ಕತ್ತಾ, ಅದಾದ್ಮೇಲೆ ಬಾಂಬೆ. ಈ ಮೂರು ಯಾವ ತರ ಬ್ರಿಟಿಷ್ ಅವ್ರು ಸ್ಟಾರ್ಟ್ ಮಾಡಿದ್ರು ಅವ್ರ ಎಸ್ಟಾಬ್ಲಿಷ್ಮೆಂಟ್, ಅದಕ್ಕೆ ಬಾಂಬೆನೂ ಇಲ್ಲೇ ಇನ್ಕ್ಲೂಡ್ ಮಾಡಿದ್ರು. ಓಕೆನಾ? ಈಗ ಫರೂಕ್ ಸಿಯಾರ್ ಫರ್ಮಾನ್ ಅಲ್ಲಿ ಏನೇನ್ ಗ್ರಾಂಟ್ಸ್ ಹೊಂದಿತ್ತು ಪ್ರತಿಯೊಂದು ರೀಜನ್ಸ್ ಅಲ್ಲೂ, ಸೂರತ್, ಕಾರ್ನಾಟಿಕ್, ಕಲ್ಕತ್ತಾ, ಹೈದರಾಬಾದ್, ಬೆಂಗಾಲ್ ರೀಜನ್, ಮದ್ರಾಸ್, ಅದು ಉಂಟಾಗಿ ಕೆಲವೊಂದು ಪ್ರಿವಿಲೇಜಸ್. ಬೆಂಗಾಲ್ ರೀಜನ್ಗೆ ಬರೋಣ ಫಸ್ಟ್. ಫರೂಕ್ ಸಿಯಾರ್ ಫರ್ಮಾನ್ or grants in 1717. ಓಕೆ, ಬೆಂಗಾಲ್ ರೀಜನ್ನಲ್ಲಿ ಫ್ರೀ ಟ್ರೇಡಿಗೆ 3000 ಆ್ಯನ್ಯುವಲಿ ಪೇ ಮಾಡಬೇಕು. ಅದಾದಮೇಲೆ ದಸ್ತಕ್ಸ್ನ ಇಶ್ಯೂ ಮಾಡ್ಬೋದು. ಇದೆರಡು ಪ್ರಿವಿಲೇಜಸ್ ಅಂಡರ್ ಬೆಂಗಾಲ್ ರೀಜನ್. ಇನ್ನು ಸೂರತ್ ರೀಜನಲ್ಲಿ ಫ್ರೀ ಕಸ್ಟಮ್ ಡ್ಯೂಟೀಸ್ ಎಲ್ಲದಕ್ಕೂ ಒನ್ ಟೈಮ್ ಸೆಟಲ್ಮೆಂಟು 10,000. ಓಕೆ, 10,000 ಒನ್ ಟೈಮ್ ಸೆಟಲ್ಮೆಂಟ್. ಸೂರತ್ ರೀಜನ್ ಬರೋದು ಗುಜರಾತಲ್ಲಿ. ಇನ್ನು ಬಾಂಬೆ ಬಂದು ಕರೆನ್ಸಿ ಅವ್ರದ್ದೇ ಓನ್ ಕರೆನ್ಸಿನ ಇಶ್ಯೂ ಮಾಡ್ಬೋದು.
ಎಲ್ಲಿ? ಬಾಂಬೆ ರೀಜನಲ್ಲಿ. ಇನ್ನು ಕಲ್ಕತ್ತಾ ರೀಜನಲ್ಲಿ ಅವ್ರಿಗಿನ್ನ ಎಕ್ಸ್ಟ್ರಾ ಟೆರಿಟರೀಸ್ ಏನಾದರೂ ಜಾಗಗಳು ಬೇಕು ರೀಜನ್ಸ್ ಅಂತ ಹೇಳಿದ್ರೆ ರೆಂಟನ್ನು ಪೇ ಮಾಡಬೇಕು. ಓಕೆನಾ? ಅದಾದಮೇಲೆ ಹೈದ್ರಾಬಾದ್ ಆ್ಯಂಡ್ ಮದ್ರಾಸ್ ರೀಜನಲ್ಲಿ ಫ್ರೀ ಫ್ರಮ್ ಡ್ಯೂಟೀಸ್, ಆದರೆ ಮದ್ರಾಸ್ ರೀಜನಲ್ಲಿ ರೆಂಟನ್ನು ಪೇ ಮಾಡಬೇಕು ಮದ್ರಾಸ್ ರೀಜನ್ಗೆ. ಇನ್ನು ದಸ್ತಕ್ಸನ್ನು ಇಶ್ಯೂ ಮಾಡ್ಬೋದು. ಅದಾದಮೇಲೆ ಪ್ರೈವೇಟ್ ಟ್ರೇಡ್ಗೆ ಕೂಡ ಅಲೋ ಇದೆ. ಪ್ರೈವೇಟ್ ಟ್ರೇಡ್ ಅಂತ ಹೇಳಿದ್ರೆ ಯಾರು ಕಂಪ್ನಿ ಸರ್ವೆಂಟ್ಸ್ ಇರ್ತಾರಲ್ಲ ಅವರು ಕೂಡ ಟ್ರೇಡ್ ಮಾಡ್ಬೋದು. ಇದು ಪ್ರೈವೇಟ್ ಟ್ರೇಡ್. ಇದಿಷ್ಟು ಫರೂಖ್ಸಿಯಾರ್ ಫರ್ಮಾನ್ ಇನ್ 1717. ಓಕೆ, ಫರೂಖ್ಸಿಯಾರ್ದು ಇಯರ್ ಬಂದು 1713 to 19. Okay, consider the following statement. Dutch East India Company was formed in 1602. ಯಾರು ಬಂದಿದ್ದು? ಕರ್ನೋಲಿಸ್ ಡಿ ಔಟ್ಮನ್ in the year 1596 ಪುಲಿಕಟ್ ವಾಸ್ ಆ್ಯನ್ ಇಂಗ್ಲೀಷ್ ಸೆಟಲ್ಮೆಂಟಾ? ಅಲ್ಲ. ಯಾರ ಸೆಟಲ್ಮೆಂಟು? ಡಚ್ ಅವ್ರದ್ದು. ಓಕೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಫಸ್ಟ್ ಸ್ಟಾರ್ಟ್ ಆಗಿದ್ದು, ಎಸ್ಟಾಬ್ಲಿಷ್ ಆಗಿದ್ದು ಈ ಇಯರಲ್ಲಿ. ಅದಾದಮೇಲೆ 1605 ಮುಸಲಿಪಟ್ಟಣಮಲ್ಲಿ ಫಸ್ಟು ಫ್ಯಾಕ್ಟ್ರಿ ಓಪನ್ ಆಗುತ್ತೆ. ಪುಲಿಕಟ್ಟು ಹೆಡ್ ಕ್ವಾರ್ಟರ್ ಆಫ್ ಡಚ್. ಅದಾದಮೇಲೆ ಅದು ನಾಗಪಟ್ಟಣಂಗೆ ಟ್ರಾನ್ಸ್ಫರ್ ಆಗುತ್ತೆ. ಆಂಬೋನಾ ಇನ್ಸಿಡೆಂಟು ಇದು ಇಂಡೋನೇಷ್ಯಾದಲ್ಲಿ ಆಂಗ್ಲೋ ಆ್ಯಂಡ್ ಡಚ್ ಅವ್ರ ಮಧ್ಯ ನಡೆಯೋದು. ಇದಾದಮೇಲೆ ಅವರು ಕಾಂಪ್ರಮೈಸ್ಗೆ ಬರ್ತಾರೆ ಇನ್ ದ ಇಯರ್ 1623. ಇನ್ನು ಡಚ್ ಅವರು ಇಂಡೋನೇಷ್ಯಾ ಕಡೆ, ಇನ್ನು ಬ್ರಿಟಿಷ್ ಅವರು ಇಂಡಿಯಾ ಕಡೆ ಕಾನ್ಸಂಟ್ರೇಟ್ ಮಾಡೋದು ಅಷ್ಟೇ. 1 and 3 ಕರೆಕ್ಟು, ಬಿ ಆಪ್ಷನ್. ನೆಕ್ಸ್ಟ್ ಕ್ವಶನ್. Consider the following. Bombay came into English through Portuguese dowry. ಹೌದು. ಟ್ರೀಟಿ ಆಫ್ ವೈಟ್ ಹಾಲ್ ಇನ್ 1662. ಮ್ಯಾರೇಜ್ ಅಲಯನ್ಸ್ ಬಿಟ್ವೀನ್ ಚಾರ್ಲೆಸ್ II ಆ್ಯಂಡ್ ಕ್ಯಾಥರಿನ್ ಬಂದು ಪೋರ್ಚುಗೀಸ್, ಚಾರ್ಲೆಸ್ II ಬಂದು ಬ್ರಿಟಿಷ್ ಅವರು. ಇವ್ರ ಮಧ್ಯೆ ಆದಂಥ ಮ್ಯಾರೇಜ್ ಅಲಯನ್ಸಲ್ಲಿ ಬಾಂಬೆ ಬ್ರಿಟಿಷ್ ಅವ್ರ ಕೈ ಸೇರುತ್ತೆ. ಜಾಬ್ ಚಾರ್ನಕ್ ಬಂದು 1690 ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸುತಾನಟ್ಟಿ ಆ್ಯಂಡ್ ಫೋರ್ಟ್ ವಿಲಿಯಮ್ ಕಟ್ಟಿದ್ದು ಸ್ಟಾರ್ಟ್ ಮಾಡಿದ್ದು 1596 ಕಟ್ಟಿದ್ದು. ಓಕೆ, 1700 ಅದು ಒಂದು ಇಂಪಾರ್ಟೆಂಟ್ ಬಿಲ್ಡಿಂಗ್ ಆಗುತ್ತೆ. ಫರೂಖ್ಸಿಯಾರ್ ಗ್ರಾಂಟೆಡ್ ಪ್ರಿವಿಲೇಜಸ್ ಟು ಈಸ್ಟ್ ಇಂಡಿಯಾ ಕಂಪನಿ. ಹೌದು, 3 ಕರೆಕ್ಟು. ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಫೌಂಡೆಡ್ ಇನ್. ಇವರೇ ಲಾಸ್ಟ್ ಬಂದಿದ್ದು. ಡೆನ್ಮಾರ್ಕ್ ಅವ್ರು ಬಂದಿದ್ದು 1616. ಇವ್ರು ಬಂದಿದ್ದು 1664. ಫ್ರೆಂಚ್ ಅವ್ರು ಬಂದಿದ್ದು. ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಫೌಂಡೆಡ್ ಬೈ ಯಾರು? ಕಾಲ್ಬರ್ಟ್ ಅಂಡರ್ ಲೂಯಿಸ್ 16. The first French factory in India was established at French factory ಎಲ್ಲಿ? ಸೂರತ್ತಲ್ಲಿ in 1667. ಸೂರತ್ತಲ್ಲಿ ಫಸ್ಟ್ ಫ್ಯಾಕ್ಟ್ರಿ ಓಪನ್ ಮಾಡಿದ್ದು. ಅಂಡ್ ಚಾಂದೇರ್ ನಗರ್ ಎಸ್ಟಾಬ್ಲಿಷ್ಡ್ ಬೈ ಫ್ರೆಂಚ್ ಇನ್ ದ ಇಯರ್ 1674. ಎಲ್ಲಿರೋದು ಚಾಂದೇರ್ ನಗರ್ ಅಂದರೆ ಕಲ್ಕತ್ತಾ.
ಅದೆಷ್ಟು ನೀಟಾಗಿ ಬರೆದ್ರೂ ಮೌಸಲ್ಲಿ ಇಷ್ಟೇ ನೀಟಾಗಿ ಬರೆಯೋಕ್ಕಾಗ್ತಾ ಇರೋದು. ಸಾರಿ, ನಿಮ್ಗೆ ಅರ್ಥ ಆಗುತ್ತೆ ಅಂದರೆ ಸಾಕು, ಅದಕ್ಕೆ ನಾನು ಒಂದ್ಸಲಿ ಹೇಳ್ತಾ ಇದ್ದೀನಿ. ಓಕೆ, ಕಲ್ಕತ್ತಾದಲ್ಲಿ ಚಾಂದರ್ ನಗರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದು ಫ್ರೆಂಚು ಈ ಇಯರಲ್ಲಿ. ಇಂಪಾರ್ಟೆಂಟ್ ಸೆಟಲ್ಮೆಂಟು ಚಾಂದರ್ ನಗರ್ ವಿಚ್ ಬಿಕಮ್ ದ ಚೀಫ್ ಫ್ರೆಂಚ್ ಸೆಟಲ್ಮೆಂಟ್ ಇನ್ ಇಂಡಿಯಾ. ಎಲ್ಲಿ? ಪಾಂಡಿಚೇರಿ ಬಂದು ಚೀಫ್ ಸೆಟಲ್ಮೆಂಟ್. ಅವ್ರ ಅದರ್ ಸೆಟಲ್ಮೆಂಟ್ಸ್ ಬಂದು ಇವು ಇಂಪಾರ್ಟೆಂಟು: ಚಾಂದರ್ ನಗರ್, ಕಾರೈಕಲ್, ಮಾಹೆ, ಅದಾದಮೇಲೆ ಕಾಸಿಂ ಬಜಾರ್. ಇನ್ನೊಂದು ತುಂಬ ಇಂಪಾರ್ಟೆಂಟು ವೆನಾನ್ ಅಂತ. ಆಂಧ್ರ ಪ್ರದೇಶ್ ಆ್ಯಂಡ್ ಒಡಿಸ್ಸಾ ಕೋಸ್ಟಲ್ ರೀಜನ್ನ ಕವರ್ ಮಾಡುತ್ತೆ. ಆಂಧ್ರ ಪ್ರದೇಶ ಇದು ಇಂಪಾರ್ಟೆಂಟ್. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಸೆಟಲ್ಮೆಂಟ್ಸು. ಅದರ ಚೀಫ್ ಸೆಟಲ್ಮೆಂಟ್ ಬಂದು ಪಾಂಡಿಚೇರಿ. ಅದಾದಮೇಲೆ ಟ್ರೀಟಿ ಆಫ್ ರೆಸ್ವಿಕ್ ಗೊತ್ತಲ್ವಾ? in the year 1697. ಓಕೆ, ಡಚ್ ಅವರು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ. ಈ ಟ್ರೀಟಿ ಮೂಲಕ ವಾಪಸ್ ಪಡ್ಕೊತಾರೆ ಫ್ರೆಂಚ್ ಅವರು. ಅದೇ ಟ್ರೀಟಿ ಆಫ್ ರೆಸ್ವಿಕ್. ಪಾಂಡಿಚೇರಿನ ಅಕ್ವೈರ್ ಮಾಡ್ಕೊಳ್ಳೋದು ಅದು ಯಾರು? ಡಚ್ ಅವರು. ರಿಟರ್ನ್ ಪಡ್ಕೊಳ್ಳೋದು ಈ ಟ್ರೀಟಿಯಿಂದ. ಚಾಂದರ್ ನಗರ್, ಕಾರೈಕಲ್, ಪಾಂಡಿಚೇರಿ, ಮಾಹೆ, ವೆನಾನ್ ಇವೆಲ್ಲ ಇಂಪಾರ್ಟೆಂಟ್ ಸೆಟಲ್ಮೆಂಟ್ಸ್. ಆ್ಯಂಡ್ ಇನ್ನು 2 ಇಂಪಾರ್ಟೆಂಟ್ ಸೆಟಲ್ಮೆಂಟ್ಸಲ್ಲಿ ಬಾಲಸೋರ್, ಇವೆಲ್ಲ ಬೆಂಗಾಲ್ ರೀಜನ್ಸು. ಅದಾದಮೇಲೆ ಇನ್ನೊಂದು ಕಾಸಿಂ ಬಜಾರ್. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಸೆಟಲ್ಮೆಂಟ್ಸ್. ನೆಕ್ಸ್ಟ್ ಕ್ವಶನ್. French company was recognized in 1720 as a perpetual company of the Indies. ಏನಕ್ಕೆ ಅಂದರೆ ಇವರೇ ಸ್ಟ್ರೆಂತ್ ಮಾಡ್ಕೊಳ್ಳೋಕ್ಕೆ ಈ ಥರ ಅವರು ರೀಆರ್ಗನೈಸ್ ಆಗ್ತಾರೆ. ಓಕೆ, ಡೇನಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಅವರು ಇಂಡಿಯಾಗೆ ಬಂದಿದ್ದು 1616. ಓಕೆ, ಇವರು ಜಾಸ್ತಿ ಟ್ರೇಡ್ ಏನು ಬ್ರಿಟಿಷವ್ರ ಥರ ಸ್ಟ್ರೆಂತಾಗಿ ಸೆಟ್ಲ್ ಆಗೋದಿಲ್ಲ. ಶ್ರೀರಾಮ್ಪುರ್ ಇಲ್ಲಿ ಇವರ ಸೆಟಲ್ಮೆಂಟ್ಸ್ ಕಾಣಿಸುತ್ತೆ, ಡಚ್ ಅವ್ರದ್ದು. ಸೋ ಸಾರಿ, ನಾನು ಸರಿಯಾಗಿ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇವರು ಇಂಡಿಯಾಗೆ ಬಂದಿದ್ದ ಇಯರ್ ಇದು. ಓಕೆ, ಇದು ಇಂಪಾರ್ಟೆಂಟ್ ಸೆಟಲ್ಮೆಂಟ್. ಓಕೆ, ನಮಗೆ ಬೇರೆ ಯುರೋಪಿಯನ್ಸ್ ಥರ ಇವರು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಡೇನಿಷ್. ಓಕೆ, ವಿಚ್ ಆಫ್ ದ ಓಕೆ, ನಾವು 30 ಕ್ವಶನ್ಸ್ಗೆ ಇಲ್ಲಿಗೆ ನಿಲ್ಲಿಸೋಣ. ಈಗಾಗಲೇ ವಿಡಿಯೋ ತುಂಬ ಲೆಂತಿ ಆಗಿದೆ. ನಾನು ಸೆಕೆಂಡ್ ಪಾರ್ಟಲ್ಲಿ ಸೇಮ್ ಚಾಪ್ಟರು ಪಾರ್ಟ್ 2 ಅಲ್ಲಿ ಇನ್ನು ಮಿಕ್ಕಿರೋ ಕ್ವಶನ್ಸನ್ನು ಹಾಕ್ತೀನಿ. ಈಗ 30 ಕ್ವಶನ್ಸ್ಗೆ ಸ್ಟಾಪ್ ಮಾಡ್ತೀನಿ. ಓಕೆ, ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಈ ಚಾನಲಲ್ಲಿ ಇನ್ನೂ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.